ಗಾಂಧಿಗಿರಿಲಿ ನನ್ನ ರೋಲ್ ಬಂದು ಒಂದು ವಿಲೇಜ್ ಹುಡುಗಿ, ಒಂದು ಹಾಫ್ ಸ್ಯಾರಿ ವೇರ್ ಮಾಡಿ ತುಂಬ ಮುದ್ದಾಗಿ ತುಂಬ ಕಾಲು ಎಳೆಯುವಂಥ ಒಂಥರ ಬಜಾರಿ ಕ್ಯಾರೆಕ್ಟರ್. ಸೊ ಬಜಾರಿ ಅಂತಲೂ ಹೇಳ್ಬೋದು, ತುಂಬ ಮಾತಾಡ್ತಿರೋವಂಥ ಒಂದು ಹುಡುಗಿ ಕ್ಯಾರೆಕ್ಟರ್. ಸೊ ಫಸ್ಟ್ ಟೈಮ್ ನಾನು ಆ ಥರದ್ದೊಂದು ರೋಲ್ ಮಾಡ್ತಾ ಇದ್ದೀನಿ. ಇಟ್ ಈಸ್ ವೆರಿ ಡಿಫ್ರೆಂಟ್ ಟು ಮೀ. ಆ್ಯಂಡ್ ಪ್ರೇಮ್ ಸರ್ ಜೊತೆ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಜೊತೆ ಆ್ಯಂಡ್ ಶರ್ಮಿಳಾ ಮಾಂಡ್ರೆ ಮ್ಯಾಮ್ ಕೂಡ ವರ್ಕ್ ಮಾಡ್ತಿದ್ದಾರೆ. ಸೊ ಇದೆಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಅಫ್ಕೋರ್ಸ್ ನಾನು ಹೇಳ್ದಂಗೆ ಅವರಿಬ್ಬರ ಜೊತೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ನನ್ನ ಕ್ಯಾರೆಕ್ಟ್ರಿಗೂ ಆ್ಯಂಡ್ ಶರ್ಮಿಳಾ ಅವ್ರ ಕ್ಯಾರೆಕ್ಟ್ರಿಗೂ ಡಿಫ್ರೆನ್ಸಸ್ ಇದೆ. ಅವರು ಒಂದು ಟೀಚರ್ ರೋಲಲ್ಲಿ ಕಾಣಿಸ್ಕೊಳ್ತಾರೆ. ನಾನು ಬಂದು ಹೀರೋ ಮಾವನ ಮಗಳು ಒಂದು ರೋಲಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ. ಸೊ ಅವ್ರ ಜೊತೆ ಯಾವ್ಯಾವ ಥರ ಸೀನ್ಸ್ಗಳು ಬರುತ್ತೆ ಅನ್ನೋದು ವಿ ಹ್ಯಾವ್ ಟು ಸಿ. ಆ್ಯಂಡ್ ನನ್ನ ಪ್ರಕಾರ ಒಂದು 2-3 ಸತಿ ನಾವಿಬ್ಬರು ಎದುರು ಬದರಾಗಿ ಬರ್ತೀವಿ ಸಿನಿಮಾದಲ್ಲಿ. ಆ್ಯಂಡ್ ನನಗೂ ಹೀರೋಗೂ ತುಂಬ ಕಾಂಬಿನೇಷನ್ಸ್ ಇದೆ. ಒಂದು 2 ಸಾಂಗ್ಸ್ ಇದೆ. ತುಂಬ ಡಿಫ್ರೆಂಟ್ ಆದ ರೋಲ್ ಸಿನಿಮಾದಲ್ಲಿ ನೋಡಬೇಕು. ಥ್ಯಾಂಕ್ ಯು ಸೊ ಮಚ್. ಇಲ್ಲಪ್ಪ, ಅದು ಆ್ಯಕ್ಚುಲಿ ಟೈಟ್ಲ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಟೈಟ್ಲದ್ದು ಕ್ಲಿಯರೆನ್ಸ್ ಆಗಿದೆ. ಆಮೇಲೆ ಒಂದು ಹಿಟ್ಲರ್ಗಿರಿ ಬೇಡ ಅಂತ, ಹಿಟ್ಲರ್ಗಿರಿ ಏನು ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಗಾಂಧಿಗಿರಿಗೆ ಹೊರಟಿದ್ವಿ. ಸಾಮಾನ್ಯವಾಗಿ ನೋಡಿದ್ದೀರಿ ನೀವು ಹಿಟ್ಲರ್ಗಿರಿ ಹೆಂಗೆ ಅಂತ. ಅವನು ಒಬ್ಬನ ಹಾರ್ಬಟ. ಸೊ ಒಬ್ಬನ ಹಾರ್ಬಟ ಬಿಟ್ಟು ಸೊ ಗಾಂಧಿ ತತ್ವಗಳು ನಿಮಗೆ ಹೇಳ್ಬೇಕಾದ್ದೇನಿಲ್ಲ. ಸೊ ಗಾಂಧಿಗಿರಿ ರೂಟಲ್ಲಿ ಹೊರಟಿದ್ವಿ, ಅಂದರೆ ಶಾಂತಿತ್ವ ಹೋಗೋಣ ಅಂತ. ಸೊ ಹೋಗ್ತಿದೆ, ಹಂಗೆ ಹೋಗಲಿ ಅಂದ್ಬಿಟ್ಟು. ಯಾಕೆಂದರೆ ನಾನು ಮುಂಚೆ ನಮ್ಮ ಹುಡುಗರಿಗೆ ಹೇಳಿದೆ, ನಾನು ವೇದಂಗೆ ಮತ್ತು ಪ್ರೊಡ್ಯೂಸರ್ಗೆ ಮತ್ತು ನಮ್ಮ ಡೈರೆಕ್ಟರ್ ಹೋಗಿಲ್ಲ. ಒಂದು ಸರಿ ಪ್ರಾಬ್ಲಮ್ ಆದಾಗ ಸಡನ್ಲಿ ನನ್ನ ಇದ್ರ ಮೇಲೆ ಹಾಕಿದ್ರೆಲ್ಲ ಏಕಾಏಕಿ ಚಾನಲ್ ಬಂದು ಕುಂತ್ಕೊಂಡು ಪಟ್ ಅಂತ ಇದು ಪ್ರೇಮೆ ಹೇಳ್ತಾರೆ, ಪ್ರೇಮೆ ಮಾಡ್ತಿದ್ದಾರೆ, ಪ್ರೇಮ್ದೇ ಐಡಿಯಾ ಇದು ಅಂತ. ಆಮೇಲೆ ಏನೇ ಒಂದು ಸಣ್ಣದು ಏನೇ ಮಾಡಿದ್ರು ಪ್ರೇಮ್ದೇ ಐಡಿಯಾ ಅಂತ ಹೆಂಗೆ ಹೇಳ್ತೀರಿ? ಯಾರೋ ಒಬ್ಬ ಏನೋ ಮಾಡಿರ್ತಾನೆ ಅದಕ್ಕೆ ಇಲ್ಲ. ನನಗೆ ಅದೇ ಪ್ರಾಬ್ಲಮ್ ಏನು ಗೊತ್ತಾ, ಸಡನ್ಲಿ ಹೋಗಿ ಚಾನಲ್ ಕೂತ್ಕೊಂಡು ಮಾತಾಡ್ತಿದ್ದ ಅಷ್ಟು ಸಮಂಜಸಲ್ಲ. ಅಟ್ಲೀಸ್ಟು ನಮ್ಮನ್ನು ಫಿಲಿಮ್ ಚೇಂಬರಲ್ಲಿ ಕರೆದು ಮಾತಾಡಬೇಕು. ಇಲ್ಲ ಅಂತಂದರೆ ಅಟ್ಲೀಸ್ಟ್ ಕೇಳಬೇಕು ಏನು ಅಂತ. ಆಮೇಲೆ ಹುಡುಗರು ಮಾಡ್ಕೊಂಡಿದ್ದಾರೆ, ಎಲ್ಲರಿಗೂ ಸ್ವತಂತ್ರ ಇದೆ, ಅಂದರೆ ಅಭಿವ್ಯಕ್ತಿ ಸ್ವತಂತ್ರ ಎಲ್ಲರಿಗೂ ಇದೆ. ನೀವು ಒಬ್ಬರು ಕೊಟ್ಟ ಮೇಲೆ ಇನ್ನೊಬ್ರಿಗೆ ಯಾಕೆ ಕೊಡಲ್ಲ ಅಂತ ಅವರು ಕೇಳಕ್ಕೆ ಕೊಟ್ಟಿದ್ದಾರೆ. ಸೊ ಅದರಲ್ಲೇನು ತಪ್ಪಿಲ್ಲ. ಸೊ ಅದು ಕೇಳಿದ್ದಾರೆ, ಆಗಲಿಲ್ಲ. ಅದು ನಾನು ಫೈನಲಾಗಿ ಹೇಳಿದೆ ಬಿಟ್ಟಾಕ್ರಮ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂಡ್ರೆ. ಯಾಕಂದರೆ ಟೈಟ್ಲ್ ಮುಖಾಂತರ ಸಿನಿಮಾಗಳು ಯಾವುದು ಹಿಟ್ ಆಗುತ್ತೆ ಅಂತಾಗಲಿ ಇದಾಗುತ್ತೆ ಅಂತಲ್ಲ ಯಾವುದಿಲ್ಲ. ಬಟ್ ಫಸ್ಟ್ ಇನ್ವಿಟೇಷನ್ ಟೈಟ್ಲು ಯಾವತ್ತೂ ಅಟ್ರಾಕ್ಷನ್ ಪಬ್ಲಿಕ್ನ ಜನಗಳಿಗೆ ಏನೋ ಹೇಳಕ್ಕೆ ಕೊಡ್ತೀವಿ ಅಂದರೆ ಟೈಟ್ಲಲ್ಲಿ ಹೇಳ್ಬೇಕು ನಾವು ಏನಾದರೂ ಸಮಥಿಂಗ್ ವಿಷಯ. ಸೊ ಹಂಗೆ ಅಂದ್ಬಿಟ್ಟು ಅದನ್ನೇ ಇಟ್ಕೊಂಡು ಕತೆ ಮಾಡೋಕ್ಕೆ ಹೋಗಬಾರ್ದು. ಸೊ ಅದರಿಂದ ನಾನು ಬಿಟ್ಬಿಡಿ ಅಂದ್ಬಿಟ್ಟು ಆರಾಮ್ಸೆ ಟೈಟ್ಲ್ ಇಟ್ಟರು ಗಾಂಧಿಗಿರಿ ಅಂತ. ತುಂಬ ಖುಷಿ ಆಯಿತು. ಅಂದರೆ ಹಿಟ್ಲರ್ಗಿರಿ ಬಿಟ್ಟು ಆ ದುನಿಯಾ ಬಿಟ್ಟು ಗಾಂಧಿಗಿರಿ ತತ್ವದಲ್ಲಿ ಹೋಗೋಣ ಅಂತ. ಖಂಡಿತ. ಯಾಕೆಂದರೆ ಅಪ್ಪ ಒಂದು ಏನಾಗುತ್ತೆ ಅಂದರೆ, ಒಂದು ರೂಟಲ್ಲಿ ಹೋಗ್ಬೇಕಾದ್ರೆ ಒಬ್ಬ ಕೆಟ್ಟ ವ್ಯಕ್ತಿ ಒಂದು ರೂಟಲ್ಲಿ ಹೋಗ್ಬೇಕಾದ್ರೆ ಅವನು ಎಷ್ಟು ಮಟ್ಟಿಗೆ ಚೇಂಜ್ ಆಗ್ತಾನೆ ಅಂತ. ಈಗ ಉದಾಹರಣೆಗೆ ಹಿಟ್ಲರ್ ಬಂದ್ಬಿಟ್ಟು ಗಾಂಧಿ ತತ್ವದಲ್ಲಿ ಬರ್ತಾನೆ ಅಂತಂದರೆ ಎಷ್ಟು ಮಟ್ಟಿಗೆ ಚಂದ. ಅಂದರೆ ಹಿಟ್ಲರ್ ಬಂದು ಯಾವುದೇ ಕಾರಣಕ್ಕೂ ಚೇಂಜ್ ಆಗಿಲ್ಲ, ಅವ್ನು ಸಾಯೋವರೆಗೂ ಚೇಂಜ್ ಆಗಿಲ್ಲ, ಅವನು ಚೇಂಜ್ ಆಗಲೂ ಇಲ್ಲ, ಚೇಂಜ್ ಆಗೋದು ಇಲ್ಲ ಅವನು. ಸೊ ಅವನು ಗಾಂಧಿ ತತ್ವದಲ್ಲಿ ಬಂದರೆ ಹೆಂಗಿರುತ್ತೆ ಅನ್ನೋದೇ ಒಂದು ಸಿನಿಮಾದು ಕಂಟೆಂಟು. ಸೊ ಅದಕ್ಕೆ ಅವರು ಗಾಂಧಿಗಿರಿ ಅಂತ ಇಟ್ಟಿದ್ದಾರೆ. ಆಮೇಲೆ ನನಗೆ ತುಂಬ ಇಷ್ಟ. ಅಂದರೆ ಹಿಟ್ಲರ್ಗಿನ್ನ ನನಗೆ ಯಾವಾಗಲೂ ಅದೇ ಅಂದ್ಕೊಂಡಿದ್ದೆ ನಾನು. ಸಾಮಾನ್ಯವಾಗಿ ಯಾವತ್ತೂ ಹೇಳಿರಲಿಲ್ಲ ಹಿಟ್ಲರ್ ಇಸ್ ಪವರ್ಫುಲ್ ಟೈಟ್ಲು, ಹಿಟ್ಲರ್ ಹಂಗೆ ಅಂತ ನಾನು ಹೇಳಿರಲಿಲ್ಲ. ಬಟ್ ಗಾಂಧಿಗಿರಿ ಇಸ್ ಪವರ್ಫುಲ್ ಟೈಟ್ಲ್, ಎಲ್ಲದಕ್ಕಿಂತ ಮೇಜರ್. ನಮ್ಮ ಆಮೇಲೆ ಇಂಡಿಯಾದಲ್ಲಿ ತುಂಬ ವಿಷಯ ಇರೋದಂಥ, ದೊಡ್ಡ ಸಾರಾಂಶ ಇರೋದಂಥ. ಸೊ ಗಾಂಧಿಗಿರಿ ಟೈಟ್ಲ್ ನನಗೆ ತುಂಬ ಇಷ್ಟ ಆಯಿತು. ನಿಜವಾಗ್ಲೂ ಹ್ಯಾಪಿ. ಒಟ್ಟಾರೆ ಇಲ್ಲಿ ಹಿಟ್ಲರ್ ಆಗಿದ್ದಂಥ ಪ್ರೇಮ್ ಗಾಂಧಿಗಿರಿ ಮಾಡೋದಂತೂ ಸತ್ಯ ಅಂತ ಗೊತ್ತಾಗ್ತಾ ಇದೆ. ಇಷ್ಟೆಲ್ಲ ಆದಮೇಲೆ ಅದು ಸಣ್ಣ ಲೈನ್ ಸಿಕ್ಕಿರುತ್ತೆ. ಆದರೆ ಆ ಗಾಂಧಿಗಿರಿ ಮಾಡೋಕ್ಕೆ ಕಾರಣ ಏನು ಅಂತ ಒಂದು ಲೈನ್ ತಿಳ್ಕೊಂಡು. ಇಲ್ಲಪ್ಪ, ಗಾಂಧಿಗಿರಿ ಲೈನ್ ಏನಿದ್ರು ನೀವು ರಘುನೇ ಕೇಳಬೇಕು, ಡೈರೆಕ್ಟ್ರು. ನಾನೇನಿದ್ರು ಆ್ಯಕ್ಟ್ರು. ನಾನು ಫಸ್ಟೇ ಹೇಳ್ತೀನಿ, ನಾನು ಒಬ್ಬ ಕಲಾವಿದನಾಗಿ ಸೊ ಅವ್ರ ಮುಂದೆ ಹೋಗ್ತೀನಿ. ಬೆಳಗ್ಗೆ ಹೋಗಿ ನಿಂತರೆ ಅವ್ರು ಏನು ಹೇಳ್ತಾರೆ, ಯಾವ ಸ್ಟೈಲ್ ಹೇಳ್ತಾರೆ ಅದರ ಆ್ಯಕ್ಟ್ ಮಾಡ್ತೀನಿ. ಸೊ ಬರ್ತೀನಿ. ಅದು ಬಿಟ್ಟರೆ ಈ ಎಂಟೈರ್ ಸಿನಿಮಾ ಬಂದ್ಬಿಟ್ಟು ರಘು. ಯಾಕಂದರೆ ಇಲ್ಲಿ ನಾನು ಯಾವತ್ತೂ ಪ್ರತಿಯೊಂದು ಸಾರಿನೂ ಹೇಳ್ತೀನಿ, ಸೊ ಮೇಕರ್ ಫಸ್ಟ್ ಹೀರೋ, ಒಬ್ಬ ಡೈರೆಕ್ಟ್ರೇ ಒಬ್ಬ ಹೀರೋ. ಸೊ ಆಮೇಲೆ ಇನ್ನು ಮಿಕ್ಕಿದವರೆಲ್ಲ ಸೆಕೆಂಡ್ ಒನ್ ಆಮೇಲೆ ಬರೋದು. ಸೊ ಅದಕ್ಕೆ ಫಸ್ಟ್ ನಿರ್ದೇಶಕ ಹೀರೋ. ಸೊ ಏನೇ ಮಾಡಿದ್ರು ಏನೇ ಹೇಳಿದ್ರು ಎಲ್ಲ ಅವನೇ ಹೇಳ್ತಾನೆ. ಆಮೇಲೆ ಒಂದು ಖುಷಿ ಏನಪ್ಪ ಅಂತಂದರೆ, ನನ್ನೊಟ್ಟಿಗೆ 4 ಸಿನಿಮಾ ಕೆಲಸ ಮಾಡಿದೆ. ಕರಿಯ, ಎಕ್ಸ್ಕ್ಯೂಸ್ ಮೀ, ಜೋಗಿ, ಪ್ರೀತಿ ಏಕೆ ಇದೆ. 4 ಸಿನಿಮಾ ಕೆಲಸ ಮಾಡಿದೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ. ಅವ್ರು ಅಂದರೆ ನನಗೆ ಹೆಮ್ಮೆ ಅನಿಸುತ್ತೆ ಅವನ ಬಗ್ಗೆ ಹೇಳ್ಕೋಬೇಕು ಅಂದರೆ ಇವತ್ತು. ಏನಕ್ಕೆ ಅಂದರೆ ಅವ್ನು ನಾನು ಕರಿಯ ಸಿನಿಮಾ ಮಾಡ್ಬೇಕಾದ್ರೆ ಒಂದು ಹೋಟೆಲ್ ಕೆಲಸ ಮಾಡ್ತಿದ್ದ ಅವನು. ಯಾಕಂದರೆ ಮುಜುಗರ ಏನಿಲ್ಲ. ಯಾಕಂದರೆ ನಾನು ಎಲ್ಲೋ ಒಂದು ಕೆಲಸ ಮಾಡ್ಕೊಂಡು ನಾನು ಕರ್ನಾಟಕ ಜನ ಬೆಳೆಸಿದ್ದು ನನ್ನ ಹೋಟ್ಲಿಗೆ ಕೆಲಸ ಮಾಡ್ತಿದ್ದೆ. ಬರ್ಬೇಕಾದ್ರೆ ನಾವು ಚರ್ಚೆ ಮಾಡ್ಬೇಕಾದ್ರೆ ಎಲ್ಲೆಲ್ಲೋ ಒಂದೊಂದು ಕಡೆ ಬಂದು ಹೋಗ್ತಿದ್ದ. ಸರ್ ಇದು ಚೆನ್ನಾಗಿದೆ ಅಂತ. ಅಂದರೆ ಅವನ್ನ ಕರ್ಕೊಂಬಂದು ಅಷ್ಟೇ ಡೈರೆಕ್ಟರ್ ಮಾಡಿದೆ. ಇವತ್ತು ಅವ್ನು ಡೈರೆಕ್ಟರ್ ಆಗಿದ್ದಾನೆ. ಸೊ ನನ್ನನ್ನು ಡೈರೆಕ್ಟ್ ಮಾಡ್ತಿದ್ದಾನೆ. ಸೊ ತುಂಬ ಖುಷಿ ಆಗುತ್ತೆ, ತುಂಬ ಹೆಮ್ಮೆ ಅನಿಸುತ್ತೆ. ಆಮೇಲೆ ಗಾಡ್ ಬ್ಲೆಸ್ ಅವ್ನು ಚೆನ್ನಾಗಿ ಸಿನಿಮಾ ಮಾಡಲಿ.
ಅದ್ಭುತವಾಗಿ ದೊಡ್ಡ ಡೈರೆಕ್ಟರ್ ಆಗಲಿ ಅಂತ ಕೇಳ್ತೀನಿ. ಇನ್ನು ಗಾಂಧಿಗಿರಿಯಲ್ಲಿ ಪ್ರೇಮ್ ಅವರ ಗೆಟಪ್ ಹೇಗಿರುತ್ತೆ, ಏನಾದರೂ ಸ್ಪೆಷಲ್ ಚೇಂಜಸ್ ಮಾಡಿ? ಇರುತ್ತೆ. ಈಗ ನೆಕ್ಸ್ಟ್ ಮಂತಿಂದ ಶೂಟಿಂಗು. ಸೊ ಮೇ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. ಮೇ ಫಸ್ಟ್ ವೀಕಿಂದ ಶುರು ಆಗ್ತಾ ಇದೆ, ಶೂಟ್ ಮಾಡ್ತಿದ್ದಾರೆ. ಸೊ ಅಲ್ಲಿಗೆ ಸ್ಟಾರ್ಟ್ ಮಾಡ್ತೇನೆ. ಗೆಟಪ್ ಅಂದರೆ ನಾನು ಯಾವ ರೀತಿ ಕಾಣ್ತೀನಿ ಹೆಂಗೆ ಅಂತ ಅಲ್ಲಿ ಬಿಡ್ತೀವಿ ಸ್ಟಿಲ್ಗಳನ್ನ ಹೊರಗೆ. ಹಾಗೆ ಏನಾದರೂ ಈ ಸಿನಿಮಾದ ಮುಖಾಂತರ ಏನು ಮೆಸೇಜ್ ಕೊಟ್ಟಿದ್ರೆ ಸರ್? ಗಾಂಧಿಗಿರಿ ಅಂದ್ರೇ ಮೆಸೇಜ್ ಅದು ನಿಮಗೆ. ಇದೇ ಇಲ್ಲ. ಇನ್ನು ಹಿಟ್ಲರ್ ಅಂದಾಗ ಬೈಬೋದಾಗಿತ್ತು ನೀವು. ಯಾವನೋ ಹಿಟ್ಲರ್ ಅಂತ ಇಟ್ಕೊಬಿಟ್ಟು ಹಿಟ್ಲರ್ಗಿರಿ ಮಾಡ್ತೀರಾ ನೀವು ಅಂತ ಕೇಳ್ಬೋದು. ಗಾಂಧಿಗಿರಿ ಅಂದ್ರೆ ಒಂದು ತತ್ವ. ಅದು ಗಾಂಧಿಗಿರಿ ಅಂದರೆ ಒಂದು ಅದ್ಭುತ ಕಲ್ಪನೆ ಅದು. ಆ್ಯಕ್ಚುಲಿ ಗಾಂಧಿಗಿರಿ ಅಂದರೆ ಇಡೀ ಚಿಕ್ಕ ಮಕ್ಕಳುಗಳಿಗೆ ನಾವು ಪುಸ್ತಕ ತೆಗೆದ ತಕ್ಷಣ ಅದು ಓಪನ್ ಆಗೋದೇ ಹಿಸ್ಟ್ರಿ ಅದು. ಸೊ ಗಾಂಧಿಗಿರಿ ಅಂದ ತಕ್ಷಣ ನಿಮ್ಗೆಲ್ಲರೂ ಗೊತ್ತೇ ಇದೆ. ಒಂದು ಅದ್ಭುತ ಒಂದು ಮೆಸೇಜ್ ಹೇಳಕ್ಕೆ ಕೊಟ್ಟಿದ್ದಾರೆ. ಓಕೆ, ಹಾಗಾದರೆ ಹಿಸ್ಟಾರಿಕಲ್ ಎಲಿಮೆಂಟ್ಸ್ ಏನಾದ್ರು ಇರುತ್ತಾ? ನೋ. ಸೊ ರಿಯಾಲಿಟಿ ಮತ್ತು ಇವಾಗ ನಡೀತಾ ಇರೋ ಪ್ರಪಂಚದ ಇದನ್ನ ಇಟ್ಕೊಂಡು ಆಗುವುಗಳನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ, ಕತೆ ಮಾಡಿದ್ದಾನೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಕತೆ. ಸೊ ನಾನು ಅರುಂಧತಿ ಅಮ್ಮನ ಕತೆ ಹೇಳಿಸ್ದಾಗಲೂ ಅಷ್ಟೇ ತುಂಬ ಖುಷಿಯಾಗಿ ಅವರು ಬಂದು ಮಾಡ್ತಾರೆ ಅಂದಾಗ ಲೆಕ್ಕ ಹಾಕಲಿ ನೀವು. ಅಂದರೆ ಸಾಮಾನ್ಯವಾಗಿ ಯಾವುದು ಸಡನ್ಲಿ ಕೂಡ ಬರೋಲ್ಲ, ಎಲ್ಲ ಕೂಡ ಬಂದಿದೆ. ಸೊ ಗಾಂಧಿಗಿರಿ ಒಳ್ಳೆ ಅದ್ಭುತ ಒಂದು ಕತೆ ಅದು. ಟೈಟಲ್ ಗಾಂಧಿಗಿರಿ ಇದೆ, ಬಟ್ ಪೋಸ್ಟಲ್ಲೆಲ್ಲ ಹಿಟ್ಲರ್ ಹೈಲೈಟ್ ಆಗಿದೆ. ಹಿಟ್ಲರ್ ಏನಪ್ಪ, ಈಗ ಗಾಂಧಿಗಿರಿ ಅಂದ್ಬಿಟ್ಟು ಈಗ ಏನಾಗುತ್ತೆ. ಸೊ ಫಸ್ಟ್ ಒಬ್ಬ ವಿಲನ್ ಇರ್ತಾನೆ. ಸೊ ಆಮೇಲೆ ಅವನು ಒಳ್ಳೆತನಕ್ಕೆ ಚೇಂಜ್ ಆಗ್ತಾನೆ ಅಂದಾಗ ಆ ವಿಲನ್ ಸೈಡ್ ನಾವು ತೋರಿಸ್ಲೇಬೇಕಾಗುತ್ತೆ. ವಿಲನ್ ಸೈಡ್ ನಾವು ತೋರಿಸ್ದಾಗ್ಲೇ ಅವ್ನು ಹೆಂಗೆ ಅಂತ. ಈಗ ಫಸ್ಟೇ ಗಾಂಧಿಗಿರಿ ತೋರಿಸ್ಬಿಟ್ಟು ಆಮೇಲೆ ವಿಲನ್ ತೋರ್ಸೋಕ್ಕಾಗಲ್ಲ ನಾವು, ಯಾಕಂದರೆ ಪ್ರಪಂಚ ಹಂಗೆ ಬಂದಿಲ್ಲ, ಗಾಂಧಿ ತತ್ವಗಳು ಬಂದಿಲ್ಲ. ಸೊ ಫಸ್ಟೇ ನಾವೇ ರೆಬಲ್ ಆಗಿ ದೆನ್ ಆಮೇಲೆ ಅದನ್ನು ಹೆಂಗೆ ಕನ್ವೆ ಮಾಡಬೇಕು ಅನ್ನೋದೇ ಇಂಪಾರ್ಟೆಂಟ್ ಸ್ಟೋರಿ ಅದು. ಓಕೆ ಸರ್, ಒಂದು ಪ್ರಶ್ನೆ ಏನಂತಂದರೆ ಅರುಂಧತಿ ನಾಗವ್ರನ್ನ ಜೋಗಿಯಲ್ಲಿ ಸೊ ಡಿಫ್ರೆಂಟಾಗಿ ತೋರಿಸಿ ಇಡೀ ಕರ್ನಾಟಕ ಮನೆ ಮಾತಾಡೋದು ಮಾಡಿದೆ. ಸೊ ಈಗ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊತಾರೆ. ಅದೊಂದು ಖುಷಿಯಾದ ವಿಷಯ. ಅದೇ ಈಗ ಹೇಳ್ತಿದ್ರಲ್ಲ ಕೂತ್ಕೊಂಡು ಅದೇ ಮಾತಾಡ್ತಿದ್ರು. ಒಂದೊಂದು ಸರಿ ನಮಗೂ ಭಯ ಆಗುತ್ತೆ ಪ್ರೇಮ್. ಯಾಕಂದರೆ ಒಂದೊಂದು ಸಿನಿಮಾ ಅದನ್ನು ಜೋಗಿನ 20 ಸರಿ 18 ಸರಿ 50 ಸರಿ ನೋಡಿದ್ದೀನಿ ಇಂಥರ ಜನ. ನಾನು ನೋಡಿದಾಗ್ಲೂ ಆ ಥರ ಒಂದು ಅದ್ಭುತ ಇದಾಗಬೇಕು ಅಂತ. ಯಾಕಂದ್ರೆ ಅವ್ರ ಕತೆ ಹೇಳ್ಸಾಗ್ಲೂ ನನಗೆ ಬಂದು ರಘು ಕೇಳ್ದೆ, ಅರುಂಧತಿ ಅಮ್ಮನ ಹಾಕೋಣ ಸರ್ ಮದರ್ ಕ್ಯಾರೆಕ್ಟ್ರು ಅಂತ. ನಾನು ಅವಾಗ ಹೇಳಿದೆ, ಕತೆ ಹೇಳು ಅಂತಂದೆ. ಕತೆ ಹೇಳಿದಾಗ ಅವ್ರು ನಾನು ಕೇಳೋದು ತುಂಬ ಚೆನ್ನಾಗಿದೆ ಅಂತ. ಅಂದರೆ ರಿಯಾಲಿಟಿಗೆ ತುಂಬ ಒತ್ತು ಕೊಟ್ಟು ಮಾಡಿದಂಥ ಸಿನಿಮಾ ಇದು ಗಾಂಧಿಗಿರಿ. ಆಮೇಲೆ ಅವರೊಟ್ಟಿಗೆ ನಾನು ಆ್ಯಕ್ಟ್ ಮಾಡ್ತಾಯಿದ್ದೀನಿ ಅಂದರೆ ಒಂದು ಕಡೆ ಹೆಮ್ಮೆ, ಒಂದು ಕಡೆ ಖುಷಿಯಾದ ವಿಷಯ. ಸೊ ಒಂದು ಕಡೆ ಭಯ ಇದೆ. ಸೊ ನೋಡೋಣ ಸ್ಕ್ರೀನ್ ಮೇಲೆ ಅವರೊಟ್ಟಿಗೆ ಯಾವ ಮಟ್ಟಕ್ಕೆ ನಾನು ಕಾಣಿಸ್ಕೊಂತೀನಿ ಅಂತ ಸ್ಕ್ರೀನ್ ಮೇಲೆ ಹೇಳೋಕ್ಕೆ ಸಾಧ್ಯ. ಸೊ ನನಗೆ ಖುಷಿ ಆಗುತ್ತೆ ಅವ್ರೊಟ್ಟಿಗೆ ಆ್ಯಕ್ಟ್ ಮಾಡೋಕ್ಕೆ ರಿಯಲ್. ಈ ಮುಹೂರ್ತಕ್ಕೋಸ್ಕರನೇ ನಿಮಗೆ ಗೊತ್ತು, ಟೈಟ್ಲು ಚೇಂಜ್ ಮಾಡಿದೆ ಈ ಮುಹೂರ್ತಕ್ಕೋಸ್ಕರನೇ. ಇವಾಗ ಅದೇ 20ನೇ ತಾರೀಕು ಮುಹೂರ್ತ ಮಾಡ್ತಾಯಿದ್ದೆ. 20ನೇ ತಾರೀಕಿಗೆ ಮುಹೂರ್ತ ಆಗಿದೆ. ಈಗ 30th ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಮೈಸೂರು, ಊಟಿ ಮತ್ತು ಉಡುಪಿ ಮಾಡ್ತಾಯಿದ್ದೀವಿ ಶೂಟಿಂಗ್. ಇಷ್ಟು ದಿನ ಪ್ರೇಮ್ ಸರ್ ಅಸಿಸ್ಟೆಂಟ್ ಡೈರೆಕ್ಟರ್ಗೆಲ್ಲ ಕೆಲಸ ಮಾಡ್ತಾರೆ. ಸೊ ಇವಾಗ ಅವ್ರಿಗೆ ಆ್ಯಕ್ಷನ್ ಕಟ್ಟಿರ್ತಾರೆ. ಅದ್ರ ಬಗ್ಗೆ ಇಲ್ಲ, ನಾನು ಹೇಳಿದೆ ನಿಮಗೆ ಫಸ್ಟ್. ಅಂದರೆ ಜೋಗಿ ಸಿನಿಮಾ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಮಾಡಬೇಕಾದ್ರೆ ನನಗೊಂದು ಆಸೆ ಇತ್ತು, ಪ್ರೇಮ್ ಅವ್ರನ್ನೂ ಮತ್ತು ಅರುಂಧತಿ ನಾಗವ್ರನ್ನೂ ಆ್ಯಕ್ಟ್ ಮಾಡಿಸ್ಬೇಕು ಅಂತ. ಅದು ಈ ಮೂಲಕ ಆಗಿದೆ ಗಾಂಧಿಗಿರಿ ಮಾಡೋದು. ಓಕೆ, ಅರುಂಧತಿ ನಾಗವ್ರನ್ನ ಹಾಗೆ ಪ್ರೇಮ್ ಸರ್ನ ಒಂದೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿಸೋದು ಪ್ರಯತ್ನ ಮಾಡ್ತೀವಿ. ಎಷ್ಟು ವಿಭಿನ್ನತೆ ಇರುತ್ತೆ, ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಸಿನಿಮಾದಲ್ಲಿ? 100% ನೀವು ಒಂದು ತಾಯಿ ಮಗನ ಸೆಂಟಿಮೆಂಟು, ಒಂದು ಜೋಗಿ ಏನು ಫೀಲ್ ಇದೆ ಆ ಲೆವೆಲ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಒನ್ ಲೈಫ್ ಸ್ಟೋರಿ ಅನ್ನೋದ್ರೆ ಗಾಂಧಿಗಿರಿ ಅಂತ ಹೇಳ್ತಾರೆ. ಅದೇ ನಾನು ಫಸ್ಟೇ ಹಿಟ್ಲರ್ ಅಂತ ಟೈಟ್ಲ್ ಇಟ್ಟಿದ್ದೆ. ಅದಕ್ಕೆ ಹಿಟ್ಲರ್ ತತ್ವ ಮತ್ತು ಗಾಂಧಿ ತತ್ವ ಎರಡೂ ಇದೆ. ಹಿಟ್ಲರ್ ತತ್ವದಿಂದ ಗಾಂಧಿ ತತ್ವಕ್ಕೆ ಹೆಂಗೆ ಟರ್ನ್ ಆಗ್ತಾನೆ ಅಂದರೆ ಒಂದು ಲೆಕ್ಕ. ಏನಾದ್ರು ರಿಯಲ್ ಸ್ಟೋರಿ ಬೇಸ್ಡ್ ಸಿನಿಮಾನ? ರಿಯಲ್ ಸ್ಟೋರಿ ಅಲ್ಲ, ಇನ್ಸ್ಪಿರೇಷನ್ ಅಂತ ಏನಿಲ್ಲ. ಬಟ್ ಒಂದು ಸ್ವಲ್ಪ ಇದು ಅಮ್ಮ ಮಗ ಅಲ್ದಲೇ ಒಂಚೂರು ಮೆಸೇಜು ಹೇಳೋಕ್ಕೆ ಹೋಗ್ತೀವಿ ಸೊಸೈಟಿಗೆ. ಅದು ರಿವೀಲ್ ಮಾಡ್ತೀವಿ. ಒಂದು ಮೆಸೇಜ್ ಓರಿಯೆಂಟೆಡ್ ಇಟ್ಕೊಂಡು. ಏನು ಮೆಸೇಜ್? ಅದೇ ಅದನ್ನು ಸಿನಿಮಾದಲ್ಲಿ ನೋಡಿ, ಅದಕ್ಕೋಸ್ಕರ ಅದೊಂದು ಸಸ್ಪೆನ್ಸ್. ಎಲ್ಲೆಲ್ಲಿ ಪ್ಲ್ಯಾನ್ ಮಾಡಿದ್ರು ಸರ್ ಶೂಟಿಂಗ್? ಮೈಸೂರು, ಊಟಿ ಮತ್ತು ಉಡುಪಿ ಮತ್ತು ಇದು ಇಲ್ಲ, ಇನ್ನು ಉಳಿದಿದ್ದೆಲ್ಲ ಬ್ಯಾಂಗ್ಳೂರು. ಸಿನಿಮಾ ಆಲ್ಮೋಸ್ಟ್ ಎಲ್ಲ ಸ್ಕ್ರಿಪ್ಟ್ ಆಗಲಿ ಮ್ಯೂಸಿಕ್ ಆಗಲಿ ಎಲ್ಲ ರೆಡಿ ಆಗಿದೆ ಟೋಟಲಿ. ಸೊ ಇನ್ನೇನಿದ್ರು ಇವತ್ತು ಮುಹೂರ್ತ ಮುಗಿಸಿದ್ದೀವಿ. ನೆಕ್ಸ್ಟ್ ಡೇ ಹೊರಡ್ತಾ ಇರೋದು ಶೂಟಿಂಗಿಗೆ. ಸೊ ಎವ್ರಿಥಿಂಗ್ ಈಸ್ ರೆಡಿ. ಏನು ಬಜೆಟ್ ಪ್ಲ್ಯಾನ್ ಮಾಡಿದ್ರು? ಸೊ ಬಡ್ಜೆಟ್ಟು ಇವಾಗ ಹೇಳಿದ್ರೆ ತಪ್ಪಾಗುತ್ತೆ. ಬಡ್ಜೆಟ್ ವೈಸ್ ಏನು ತೊಂದರೆ ಇಲ್ಲ. ಲೈಕ್ ಎಲ್ಲ ಪ್ರತಿಯೊಂದನ್ನು ನಾವು ನೀಟಾಗಿ ಎಲ್ಲೂ ಏನು ಕಾಂಪ್ರಮೈಸ್ ಇಲ್ದಿರ ವಿ ಆರ್ ಟೇಕಿಂಗ್ ಇಂಟು ಕಂಪ್ಲೀಟ್ ಮಾಡೋದಕ್ಕೆ ತೊಗೊಂಡೋಗ್ತಾ ಇದ್ದೀವಿ. ಫ್ರೆಂಡ್ಸರು ಆ್ಯಕ್ಟಿಂಗ್ ಮತ್ತು ಅರುಂಧತಿ ಮೇಡಮ್ ಒಟ್ಟಿಗೆ ಸೇರಿದ್ದೀರಾ? ಇಲ್ಲ, ಎಲ್ಲರಿಗೂ ಇರೋದೇ ಮೇಯ್ನು ಸಿನಿಮಾಗೆ ಐಪ್ ಬಂದಿರೋದೇ ಅದು. ಸೊ ಜೋಗಿ ಅಮ್ಮ ಮತ್ತು ಜೋಗಿ ಡೈರೆಕ್ಟ್ರು ಆ್ಯಕ್ಟ್ ಮಾಡ್ತಾ ಇರೋದು. ಸೊ ಅಮ್ಮ ಕತೆ ಹೇಳಿದ ತಕ್ಷಣ ಶಿ ವಾಸ್ ಸೋ ಹ್ಯಾಪಿ. ಕತೆ ಒಪ್ಪಿ ನೀಟಾಗಿ ಅಮ್ಮ ಮಾಡ್ತಾರೆ. ಎಷ್ಟು ದಿನ ಸ್ಕೆಡ್ಯೂಲ್ ಆಗಿರೋದು? 80 to 100 days ಟೋಟಲ್. ಜೋಗಿ ಮಾಡಿದಾಗ ಪ್ರೇಮ್ ಇನ್ನೂ ಆ್ಯಕ್ಟರ್ ಆಗಿರಲಿಲ್ಲ. ಪ್ರೇಮ್ ಬರೀ ಡೈರೆಕ್ಟರ್ ಆಗಿದ್ದರು. ಅದಾದ ನಂತರ ಅವ್ರು ಆ್ಯಕ್ಟರ್ ಆದರು.
ಈಗ ಸುಮಾರು ಪಿಕ್ಚರ್ಗಳು ಮಾಡಿದ್ದಾರೆ. ಈಸ್ ಎ ಸಕ್ಸಸ್ಫುಲ್ ಆ್ಯಕ್ಟರ್. ಈ ಪಿಕ್ಚರ್ ನನಗೆ ಕೇಳ್ಕೊಂಡು ಬಂದಾಗ ಅವರಂದರು ಪ್ರೇಮ್ ತಾಯಿ ರೋಲ್ ಮಾಡಬೇಕು. ಸರ್ ಖಂಡಿತ, ಯಾಕಂದರೆ ಈಗ ಪ್ರೇಮ್ ಬರೀ ಡೈರೆಕ್ಟರ್ ಅಲ್ಲ, ಆ್ಯಕ್ಟರು ಆಗಿದ್ದಾರೆ ಅಂತ. ಮತ್ತು ಜೋಗಿ ಮಾಡಿದಾಗ ಅದು ಬರೀ ತಾಯಿ ಸೆಂಟಿಮೆಂಟ್ ಮೇಲೆ ಹೋಗುವಂಥ ಒಂದು ಸಿನಿಮಾ ಇತ್ತು. ಈ ಪಿಕ್ಚರಲ್ಲಿ ತಾಯಿ ಮತ್ತು ಮಗಂದು ರಿಲೇಷನ್ಶಿಪ್ ಒಂಥರ ಬೇರೆ ಥರ ರಿಲೇಷನ್ಶಿಪ್ ಇದೆ. ತಾಯಿ ಗಾಂಧಿಗಿರಿ ಅದರಲ್ಲಿ ತುಂಬ ನಂಬಿಕೆ ಇಟ್ಕೊಂಡಿರುವಂಥ ಒಂದು ತಾಯಿ, ಮಗ ತದ್ವಿರುದ್ಧ. ತಾಯಿ ಅವ್ನಿಗೆ ಯಾವಾಗಲೂ ಹೇಳ್ತಿರ್ತಾರೆ, ನೀ ದಾರಿಲಿ ನಡಿಬೇಡ, ಒಳ್ಳೆ ದಾರಿಲಿ ನಡಿ, ನಿನಗೆ ಒಳ್ಳೆಯದಾಗತ್ತೆ ಅಂತ. ನನಗನ್ಸುತ್ತೆ ನಮ್ಮ ದೇಶಕ್ಕೆ ಇವತ್ತು ಈ ಮಚ್ಚು, ರಿವಾಲ್ವರ್ ಎಲ್ಲದಕ್ಕೂ ಲಾಂಗು ಶಾರ್ಟು ಎತ್ಕೊಂಡು ಹೊಡೆಯೋ ಆ ಕಲ್ಚರ್ ಒಂದು ನಿಂತೋಗಬೇಕು ನಮ್ಮ ದೇಶದಲ್ಲಿ. ಯಾಕಂದರೆ ಅದು ಪರಿಹಾರ ಅಲ್ಲ. ಕರಪ್ಷನ್ಗೆ ಪರಿಹಾರ ಬರೀ ಹೊಡೆದಾಟ ಅಲ್ಲ. ನೀವು ತಪ್ಪು ಮಾಡಿದ್ರೆ ನಾನು ನಿಮ್ಗೆ ಶೂಟ್ ಮಾಡಿಬಿಡ್ತೀನಿ, ಅದು ಪರಿಹಾರ ಅಲ್ವೇ ಅಲ್ಲ. ಕೂತ್ಕೊಂಡು ಚರ್ಚೆ ಆಗಬೇಕು, ವಿಮರ್ಶೆ ಆಗಬೇಕು, ಯಾಕೆ ಈ ಥರ ವೈಲೆನ್ಸ್ ಬೆಳೀತಾ ಇದೆ ಅಂತ. ಹಾಗಾಗಿ ನನಗೆ ಈ ಪಿಕ್ಚರಲ್ಲಿ ಏನಾದರೂ ಒಂದು ಮೆಸೇಜ್ ನಾವು ಜನರ ತನಕ ತಲುಪಿಸ್ಬೋದು ಅಂತ ಅನ್ನಿಸ್ತು, ಅದಕ್ಕೆ ಒಪ್ಕೊಂಡಿದ್ದೀನಿ. ಸೊ ಇದ್ರ ತಾಯಿ ಗೆಲ್ತಾರ ಮಗ ಗೆಲ್ತಾರೆ ನಮ್ಮ ಚಿತ್ರದಲ್ಲಿ? ತಾಯಿ ಗೆಲ್ತಾರ ಮಗ ಗೆಲ್ತಾರೆ? ಶಾಂತಿ ಗೆಲ್ಲುತ್ತಾ ಕ್ರಾಂತಿ ಗೆಲ್ಲುತ್ತಾ? ನಾನು ಹೇಳ್ಬಾರ್ದಲ್ಲ. ಅದು ನೀವು ನಿರ್ದೇಶಕರ ಹತ್ರ ಕೇಳಬೇಕು. ಯಾಕಂದರೆ ಸಾಮಾನ್ಯವಾಗಿ ಕಥೆ ಕೊನೆ ನಿಮಗೆ ಹೇಳ್ಬಿಟ್ರೆ ಆಮೇಲೆ ಸಿನಿಮಾ ನೋಡೋದಿಲ್ಲ ಜನ. ಸೊ ಈ ಚಿತ್ರದಲ್ಲಿ ಒಂದು ಪೇಟೆಯಲ್ಲಿರೋದಂಥ ಪಾತ್ರನ ಅಥವಾ ಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ಪಾತ್ರದಲ್ಲಿ ಕಾಣಿಸ್ತಾರೆ. ಹೆಂಗೆ ಕಾಣ್ತೀನಿ ನಾನು? ಈಗ ಎಲ್ಲರೂ ಈ ಥರ, ಎಲ್ಲರೂ ಸಾಮಾನ್ಯವಾಗಿ ಪೇಟೆಯವರು ಹಾಕೋತಾರೆ, ಹಳ್ಳಿಯವರು ಹಾಕೋತಾರೆ ಈ ಥರ. ಜೋಗಿ ತೀರಾ ಜೋಗಿ ಅಲ್ಲ, ಸ್ವಲ್ಪ ಓದಿರೋ ಒಂದು ತಾಯಿ, ಗಾಂಧಿ ತತ್ವಗಳನ್ನು ಅರ್ಥ ಮಾಡ್ಕೊಂಡಿರೋ ಅಂಥ ಒಂದು ತಾಯಿ, ಅದ್ರ ಬಗ್ಗೆ ಮಾತಾಡಬಲ್ಲೆ ಅಂಥ ಒಂದು ತಾಯಿ. ಗಾಂಧಿ ತತ್ವಗಳು ಹಳ್ಳಿ ಹೆಂಗಸರಲ್ಲೂ ಇರುತ್ತೆ, ಹಳ್ಳಿ ಜನರಲ್ಲೂ ಇರುತ್ತೆ. ಆದರೆ ಅವ್ರಿಗೆ ಅದ್ರ ಬಗ್ಗೆ ತತ್ವವಾದ ಮಾಡಲಿಕ್ಕೆ ಬರೋದಿಲ್ಲ. ಈ ಹೆಂಗಸಿಗೆ ಅದ್ರ ಬಗ್ಗೆ ತತ್ವವಾದ ಅಲ್ಲ, ಅದ್ರ ಬಗ್ಗೆ ನಿಷ್ಠೆಯಿಂದ ಮಾತಾಡೋ ಒಂದು ಶಕ್ತಿ ಇರುವಂಥ ಒಂದು ಹೆಂಗಸು. ಹಾಗಾಗಿ ಸ್ವಲ್ಪ ಇನ್ನು ಭಾಗ್ಯಮ್ಮನ್ಗಿಂತ ಸ್ವಲ್ಪ ಜಾಸ್ತಿ ಓದಿರುವಂಥ ಒಂದು ಹೆಂಗಸು ಇರ್ಬೋದೇನೋ ಇವಳು. ಯಾಕಂದರೆ ಇವತ್ತು ಫಸ್ಟ್ ಡೇ ಶೂಟಿಂಗ್ದು. ಗಾಂಧಿ ತತ್ವಗಳಿರೋದ್ರಿಂದ ಅವಳು ಉಟ್ಕೊಳ್ಳೋದು ಖಾದಿ. ಅವಳಿಗೆ ಕಸುಬಿದೆ ಒಂದು. ಅವಳು ಉಳುಕು ಮತ್ತು ಮಸಾಜ್ ಮಾಡಿ ಜನರಿಗೆ ಆರೋಗ್ಯ ಬರೋ ಹಂಗೆ ಮಾಡ್ತಾರೆ. ಇನ್ನೇನು ಹೇಳ್ಬೋದು ಅವ್ರ ಬಗ್ಗೆ? ತಾಯಿ ಅವಳು, ಹೌದು. ತಾಯಿ ಅಂದರೆ ಒಂದು ತಪ್ಪು ಆಗೋ ಮಟ್ಟಿಗೆ ಹೋಗೋ, ಪ್ರೀತಿಯಿಂದ ಹೋಗೋ ಅಂಥ ಒಂದು ವ್ಯಕ್ತಿ ಅದು ವಿಶ್ವದಲ್ಲಿ. ತಾಯಿ ಮಗುಗೋಸ್ಕರ ತಪ್ಪನ್ನ ಹೊಟ್ಟೆಗೆ ಹಾಕೋತಾಳೆ, ತಪ್ಪನ್ನ ಸಹಿಸ್ಕೋತಾಳೆ. ಯಾರದ್ದೇ ತಾಯಿ ಆಗಲಿ, ಅದು ನನ್ನ ತಾಯಿ ಆಗ್ಬೋದು, ನಿಮ್ಮ ತಾಯಿ ಆಗ್ಬೋದು, ಅಂಥ ಒಂದು ತಾಯಿ ಅವಳು, ಹೌದು. ಆದರೂ ಮಗನಿಗೆ ಒಂದು ಸ್ವಲ್ಪ ಬುದ್ಧಿವಾದ ಹೇಳ್ಕೊಡೋ ಅಂಥ ಒಂದು ತಾಯಿ. ಥ್ಯಾಂಕ್ ಯು. ಆಯಿತಾ? ಥ್ಯಾಂಕ್ ಯು.